ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಮಾರ್ಗಶೀರ್ಷ ಮಹಾತ್ಮ್ಯದ ಬ್ರಹ್ಮ ವಿಷ್ಣು ಸಂವಾದದಲ್ಲಿ ಮತ್ಸ್ಯೋತ್ಸವ ಕಥನವೆಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಭಗವಂತನು ಹೇಳುತ್ತಾನೆ, ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಪ್ರಾತಃ ಕಾಲದಲ್ಲಿ ಯಥಾವಿಧಿಯಾದ ಉಪಚಾರಗಳೊಡನೆ ಪ್ರಾಜ್ಞರು ಮತ್ಸ್ಯೋತ್ಸವವನ್ನು ಮಾಡಬೇಕು. ಮಾರ್ಗಶಿರ ಮಾಸದ ಶುಕ್ಲ ದಶಮಿಯ ದಿವಸ ಇಂದ್ರಿಯ ಸಂಯಮದಿಂದೊಡಗೂಡಿ ಬುದ್ಧಿಶಾಲಿಯಾದವನು ದೇವಾರ್ಚನೆಯನ್ನು ಮಾಡಿ ಬಳಿಕ ಅಗ್ನಿಕಾರ್ಯವನ್ನು ಯಥಾವಿಧಿಯಾಗಿ ಮಾಡಬೇಕು. ಶುಭ್ರವಾದ ವಸ್ತ್ರವನ್ನುಟ್ಟು ಪ್ರಸನ್ನವಾದ ಅಂತಃಕರಣವುಳ್ಳವನಾಗಿ ಘೃತಾದಿಗಳಿಂದ ಸಂಸ್ಕಾರವನ್ನು ಹೊಂದಿದ ಹವಿಷ್ಯಾನ್ನವನ್ನು ಪಾಕ ಮಾಡಿ 5 ಹೆಜ್ಜೆಗಳನ್ನು ನಡೆದು ಮತ್ತೆ ಪಾದಗಳನ್ನು ತೊಳೆದುಕೊಂಡು 8 ಅಂಗುಲ ಪ್ರಮಾಣದ ಅಶ್ವತ್ಥ ಅಥವಾ ಆಲದ ಕಡ್ಡಿಯನ್ನು ಅಗೆದು ದಂತಗಳನ್ನುಜ್ಜಿಕೊಂಡು ಮತ್ತೆ ಶುದ್ಧಾಚಮನವನ್ನು ಮಾಡಿಕೊಳ್ಳಬೇಕು. 10 ದಿಕ್ಕುಗಳನ್ನು ನೋಡುತ್ತಾ ಗದಾಧರನು ಶಂಖಚಕ್ರ ಗದಾದಿ ಆಯುಧಗಳಿಂದಲೂ ಕಿರೀಟಗಳಿಂದಲೂ ಪೀತಾಂಬರದಿಂದಲೂ ಶೋಭಿಸುವವನು, ಪ್ರಸನ್ನವಾದ ಮುಖ ಕಮಲವುಳ್ಳವನು, ಸಕಲ ಶುಭಲಕ್ಷಣಾನ್ವಿತನು ಆದ ನನ್ನ ರೂಪವನ್ನು ಧ್ಯಾನ ಮಾಡುತ್ತಾ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನು ಧ್ಯಾನಿಸುತ್ತಾ ಅರ್ಘ್ಯವನ್ನು ಕೊಡಬೇಕು. ಎಲೈ ಚತುರ್ಮುಖನೇ, ಆ ಕಾಲದಲ್ಲಿ ಮುಂದೆ ಹೇಳುವ ಶ್ಲೋಕವನ್ನು ಕೇಳಿ ಪ್ರಾರ್ಥಿಸಬೇಕು. ಎಲೈ ಕಮಲನೇತ್ರನೇ, ನಾಳೆ ಏಕಾದಶಿಯ ದಿವಸದಲ್ಲಿ ಉಪವಾಸವನ್ನು ಮಾಡಿ ಮಾರನೆಯ ದಿನದ ಹಗಲಿನಲ್ಲಿ ನಾನು ಭೋಜನವನ್ನು ಮಾಡುವೆನು. ಅಚ್ಯುತ, ನನಗೆ ಅಭಯವನ್ನು ಕೊಡು. ಇಂತು ಪ್ರತಿಜ್ಞೆಯನ್ನು ಮಾಡಿ ಅಂದಿನ ರಾತ್ರಿಯಲ್ಲಿ ನನ್ನ ಪ್ರತಿಮೆಯ ಸಮ್ಮುಖದಲ್ಲಿ ಕುಳಿತು ವಿದ್ಯುಕ್ತ ರೀತಿಯಿಂದ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸಬೇಕು. ಪ್ರಾತಃ ಕಾಲವಾಗಲು ಸಮುದ್ರಗಾಮಿನಿಯಾದ ಅಥವಾ ಇತರ ನದಿಯನ್ನಾಗಲಿ ಸರೋವರವನ್ನಾಗಲಿ ಸೇರಬೇಕು. ಅನಾನುಕೂಲವಾದಲ್ಲಿ ಮನೆಯಲ್ಲಾದರೂ ಸ್ನಾನವನ್ನು ಮಾಡಬೇಕು. ಪರಿಶುದ್ಧವಾದ ಮೃತ್ತಿಕೆಯನ್ನು ತಂದು ಪ್ರತಿ ಮನುಷ್ಯನು ಮುಂದೆ ಹೇಳುವ ಮಂತ್ರದಿಂದ ದೇವದೇವನಾದ ನಾರಾಯಣನಿಗೆ ಪ್ರಣಾಮವನ್ನು ಮಾಡಲು ಶುದ್ಧನಾಗುವನು. ಸುವೃತೆಯಾದ ಭೂದೇವಿಯೇ, ಯಾವಾಗಲೂ ನಿನ್ನಿಂದಲೇ ಸಕಲ ಭೂತಗಳ ಧಾರಣವೂ ಪೋಷಣವೂ ನಡೆಯುತ್ತಿರುವವು. ಆ ಸತ್ಯದ ಪ್ರಭಾವದಿಂದಲೇ ನನ್ನನ್ನು ಸಕಲ ಪಾತಕಗಳಿಂದ ಬಿಡಿಸು. ಬ್ರಹ್ಮಾಂಡದಲ್ಲಿರುವ ಸಕಲ ತೀರ್ಥಗಳು ದೇವತೆಗಳ ಕೈಗಳಿಂದ ಮುಟ್ಟಲ್ಪಟ್ಟಿರುವವು. ಆದುದರಿಂದ ಅವರ ಸ್ಪರ್ಶ ಸಹಿತವಾಗಿ ನಿನ್ನಿಂದ ತೆಗೆಯಲ್ಪಟ್ಟ ಈ ಮೃತ್ತಿಕೆಯನ್ನು ತೆಗೆದುಕೊಳ್ಳುತ್ತೇನೆ. ಎಲೈ ವರುಣದೇವನೇ, ನಿನ್ನಲ್ಲಿ ಯಾವಾಗಲೂ ಸಕಲ ರಸಗಳು ಸನ್ನಿಹಿತಗಳಾಗಿರುವವು. ಅವುಗಳಿಂದ ಈ ಮೃತ್ತಿಕೆಯನ್ನು ನೆನೆಸಿ ಶೀಘ್ರವಾಗಿ ಪವಿತ್ರಗೊಳಿಸು. ಇಂತು ಮೃತ್ತಿಕೆಯನ್ನು ಜಲವನ್ನು ಪ್ರಸನ್ನೀಕರಿಸಿಕೊಂಡು ಸಕಲ ಮೃತ್ತಿಕೆಯನ್ನು 3 ಭಾಗವನ್ನಾಗಿ ಮಾಡಿ ಆ ಪಿಂಡಗಳನ್ನು ನೀರಿನಲ್ಲಿ ಬೆರೆಸಿ 3 ಸ್ನಾನಗಳನ್ನು ಮಾಡಬೇಕು. ಆ ನೀರಿನಲ್ಲಿ ಮಾನವನು ಮೊಸಳೆ ಆಮೆಗಳಿಂದ ದೂರವಾದ ಪ್ರದೇಶದಲ್ಲಿ ಸ್ನಾನವನ್ನು ಮಾಡಿಕೊಂಡು ನಿತ್ಯ ಕರ್ಮಗಳನ್ನು ನೆರವೇರಿಸಿಕೊಂಡು ಮತ್ತೆ ನನ್ನ ದೇವಾಲಯವನ್ನು ಸೇರಬೇಕು. ಎಲೈ ಯೋಗಿವರ್ಯನಾದ ಬ್ರಹ್ಮನೇ, ಅಲ್ಲಿ ದೇವದೇವನು ಭಕ್ತರ ಪಾಪಗಳನ್ನು ನಾಶ ಮಾಡುವವನು ಸರ್ವೇಶ್ವರನು ಆದ ನಾರಾಯಣನನ್ನು ಆರಾಧಿಸಬೇಕು. ಕೇಶವಾಯ ನಮಃ ಎಂಬ ಮಂತ್ರದಿಂದ ಪಾದಗಳನ್ನು, ದಾಮೋದರಾಯ ನಮಃ ಎಂಬುದಾಗಿ ಕಟಿಪ್ರದೇಶವನ್ನು, ನೃಸಿಂಹಾಯ ನಮಃ ಎಂಬುದಾಗಿ ಮೊಣಕಾಲುಗಳನ್ನು, ಶ್ರೀವತ್ಸಧಾರಿಣೇ ನಮಃ ಎಂಬುದಾಗಿ ಎದೆಯನ್ನು, ಕೌಸ್ತುಭನಾಥಾಯ ನಮಃ ಎಂದು ಕಂಠವನ್ನು, ಶ್ರೀಪತಿಯೇ ನಮಃ ಎಂಬುದಾಗಿ ವಕ್ಷಸ್ಥಳವನ್ನು, ತ್ರೈಲೋಕ್ಯ ವಿಜಯಾಯ ನಮಃ ಎಂಬುದಾಗಿ ಬಾಹುಗಳನ್ನು, ಸರ್ವಾತ್ಮನೇ ನಮಃ ಎಂಬುದಾಗಿ ತಲೆಯನ್ನು, ರಥಾಂಗಧಾರಿಣೇ ನಮಃ ಎಂದು ಮುಖವನ್ನು, ಶ್ರೀಕರಾಯ ನಮಃ ಎಂಬ ಮಂತ್ರದಿಂದ ಶಂಖವನ್ನು, ಗಂಭೀರಾಯ ನಮಃ ಎಂಬುದಾಗಿ ಗದೆಯನ್ನು, ಶಾಂತಮೂರ್ತಯೇ ನಮಃ ಎಂಬುದಾಗಿ ಪದ್ಮವನ್ನು ಪೂಜೆ ಮಾಡಬೇಕು. ಮತ್ತೆ ಶ್ರೀಮನ್ನಾರಾಯಣನ ಎದುರಿನಲ್ಲಿ ನೀರಿನಿಂದ ತುಂಬಿದುವಗಳು, ಪುಷ್ಪಾಲಂಕೃತಗಳು, ಬಿಳಿಯ ಚಂದನದಿಂದ ಲೇಪಿತಗಳು, ಮಾವಿನ ಎಳೆದಳಿರುಗಳಿಂದ ಕೂಡಿದವುಗಳು, ಬಿಳಿಯ ವಸ್ತ್ರಗಳಿಂದ ಆಚ್ಛಾದಿತಗಳು, ಚಿನ್ನದ ನಾಣ್ಯಗಳಿಂದಲೂ ಎಳ್ಳಿನಿಂದಲೂ ತುಂಬಲ್ಪಟ್ಟ ತಾಮ್ರ ಪಾತ್ರೆಗಳಿಂದ ಸುತ್ತುವರಿಯಲ್ಪಟ್ಟವುಗಳು ಆದಂತಹ 4 ಕುಂಭಗಳನ್ನು ಸ್ಥಾಪನೆ ಮಾಡಬೇಕು. ಈ 4 ಕಲಶಗಳು 4 ಸಮುದ್ರಗಳೆಂದು ಹೇಳಲ್ಪಟ್ಟಿರುವವು. ಅವುಗಳ ಮಧ್ಯದಲ್ಲಿ ವಸ್ತ್ರಾಚ್ಛಾದಿತವಾದ ಪವಿತ್ರವಾದ ಒಂದು ಆಸನವನ್ನು ಕಲ್ಪಿಸಬೇಕು. ಆ ಆಸನದಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ, ಮರಗಳಿಂದ ಮಾಡಿದ ತಟ್ಟೆಯನ್ನಾಗಲಿ, ಯಾವುವು ಅನುಕೂಲವಾಗದಿದ್ದಲ್ಲಿ ಮುತ್ತುಗದ ದೊನ್ನೆಯನ್ನಾಗಲಿ ಸಜ್ಜುಗೊಳಿಸಬೇಕು. ಆ ಪಾತ್ರೆಯನ್ನು ನೀರಿನಿಂದ ತುಂಬಿ ಅದರಲ್ಲಿ ಚಿನ್ನದಿಂದ ಮಾಡಿದ ಮತ್ಸ್ಯರೂಪಿಯಾದ ಶ್ರೀಮನ್ನಾರಾಯಣನ ಪ್ರತಿಮೆಯೊಂದನ್ನು ಮಾಡಿಸಿಡಬೇಕು. ಆ ವಿಗ್ರಹವನ್ನು ದೇವಾಧಿದೇವತೆಗಳೇ, ಅಂಗಗಳು, ಶ್ರುತಿ ಸ್ಮೃತಿಗಳೇ,
ಆಭರಣಗಳು ಆಗಿರುವಂತೆ ಅನುಸಂಧಾನ ಮಾಡಿಕೊಂಡು ಪಾತ್ರೆಯಲ್ಲಿ ಶೋಭಿಸುತ್ತಿರುವ ಮತ್ಸ್ಯವನ್ನು ಅನೇಕ ವಿಧಗಳಾದ ಭಕ್ಷ್ಯಗಳಿಂದಲೂ ಫಲಗಳಿಂದಲೂ ಪುಷ್ಪಗಳಿಂದಲೂ ಗಂಧಲೇಪನೆಗಳಿಂದಲೂ ಧೂಪಗಳಿಂದಲೂ ವಸ್ತ್ರಗಳಿಂದಲೂ ಯಥಾವಿಧಿಯಾಗಿ ಪೂಜಿಸಿ ಸ್ತುತಿಸಬೇಕು. ಎಲೈ ದೇವನೇ, ಕೇಶವನೇ, ರಸಾತಲದಲ್ಲಿ ಹುದುಗಿದ್ದ ವೇದಗಳನ್ನು ನೀನು ಮತ್ಸ್ಯರೂಪವನ್ನು ಸ್ವೀಕರಿಸಿ ಹೇಗೆ ಉದ್ಧಾರ ಮಾಡಿದೆಯೋ ಹಾಗೆಯೇ ನನ್ನನ್ನು ಈ ಸಂಸಾರವೆಂಬ ಸಾಗರ ದೆಸೆಯಿಂದ ಉದ್ಧಾರ ಮಾಡು. ಈ ಸ್ತೋತ್ರವನ್ನು ಹೇಳುತ್ತಾ ಆ ಪ್ರತಿಮೆಯ ಮುಂದುಗಡೆಯಲ್ಲಿ ಕುಳಿತು ರಾತ್ರಿಯ ಜಾಗರಣೆಯನ್ನು ಮಾಡಬೇಕು. ಬಳಿಕ ನಿರ್ಮಲವಾದ ಸೂರ್ಯೋದಯವಾದ ಮೇಲೆ ನನ್ನ ಐಶ್ವರ್ಯಕ್ಕೆ ತಕ್ಕ ದಾನಗಳೊಡನೆ 4 ಬ್ರಾಹ್ಮಣರಿಗೆ ಆ 4 ಘಟಗಳನ್ನು ದಾನ ಮಾಡಬೇಕು. ಪೂರ್ವ ದಿಕ್ಕಿನಲ್ಲಿರುವ ಘಟವನ್ನು ಋಗ್ವೇದಾಧ್ಯಯನ ಪರನಾದವನಿಗೆ ಕೊಡಬೇಕು. ದಕ್ಷಿಣದಲ್ಲಿರುವ ಕುಂಭವನ್ನು ಸಾಮವೇದಾಧ್ಯಾಯಿಗೆ ಕೊಡಬೇಕು. ಪಶ್ಚಿಮದಲ್ಲಿರುವ ಉತ್ತಮವಾದ ಘಟವನ್ನು ಯಜುಶಾಖೆಯನ್ನು ಅಧ್ಯಯನ ಮಾಡುವವನಿಗೆ ಕೊಡಬೇಕು. ಉತ್ತರದಲ್ಲಿರುವ ಕುಂಭವನ್ನು ಇಚ್ಛಾನುಸಾರವಾಗಿ ದಾನ ಮಾಡಬಹುದು. ಇದೇ ಶಾಸ್ತ್ರಗಳಲ್ಲಿ ಹೇಳಿರುವ ವಿಧಿಯು. ಪೂರ್ವ ದಿಕ್ಕಿನಲ್ಲಿ ಋಗ್ವೇದವು ಸಂತೋಷಗೊಳ್ಳಲಿ, ದಕ್ಷಿಣ ದಿಕ್ಕಿನಲ್ಲಿ ಸಾಮವೇದವು ಸಂತುಷ್ಟವಾಗಲಿ, ಪಶ್ಚಿಮದಲ್ಲಿ ಯಜುರ್ವೇದವು ಪ್ರೀತಿಗೊಳ್ಳಲಿ, ಅಥರ್ವ ವೇದವು ಉತ್ತರದಲ್ಲಿ ಸುಪ್ರೀತವಾಗಲಿ. ಈ ಕ್ರಮಯೋಗದಿಂದ ಭಗವಂತನು ಸಂತೋಷವನ್ನು ಹೊಂದಲಿ ಎಂಬುದಾಗಿ ಮಂತ್ರವನ್ನು ಉಚ್ಚರಿಸಬೇಕು. ಬಳಿಕ ಆಚಾರ್ಯನನ್ನು ಕರೆದು ಗಂಧ, ಧೂಪ, ವಸ್ತ್ರ ಮೊದಲಾದಂತಾದವುಗಳಿಂದ ಕ್ರಮವಾಗಿ ವಿಧಿ ಪ್ರಕಾರವಾಗಿ ಪೂಜಿಸಿ ಚಿನ್ನದಿಂದ ಮಾಡಿದ ಆ ಮತ್ಸ್ಯದ ವಿಗ್ರಹವನ್ನು ಆತನಿಗೆ ನಿವೇದನೆ ಮಾಡಬೇಕು. ಯಾವನು ರಹಸ್ಯದಿಂದೊಡಗೂಡಿದ ಈ ವಿಧಾನವನ್ನು ತಿಳಿದು ಉಚಿತ ಮಂತ್ರಗಳಿಂದ ವ್ರತವನ್ನು ನೆರವೇರಿಸಿ ವಿಧಿವತ್ತಾಗಿ ದಾನ ಮಾಡುವನೋ ಅವನ ದಾನವು ಕೋಟಿ ಗುಣಿತವಾದ ಫಲವನ್ನೀಯುವುದು. ಗುರುಸ್ಥಾನಕ್ಕೆ ಸರಿಯಾದ ಮನುಷ್ಯನನ್ನು ಪಡೆದು ಯಾವ ಮನುಷ್ಯನು ಮೋಹದಿಂದ ವ್ರತ ವಿಮುಖನಾಗುವನೋ ಆ ಮಾನವಾಧಮನು ಕೋಟಿ ಜನ್ಮಗಳವರೆಗೂ ನರಕದಲ್ಲಿ ಯಾತನೆಗಳನ್ನು ಅನುಭವಿಸುವನು. ಯಾವನು ವಿಧಿವಿಧಾನಗಳನ್ನು ಇತರರಿಗೆ ಬೋಧಿಸುವನೋ ಅವನನ್ನೇ ಬಲ್ಲವರು ಗುರುವೆಂದು ಕರೆಯುವರು. ಇಂತು ಮತ್ಸ್ಯಮೂರ್ತಿಯನ್ನು ದಾನ ಮಾಡಿ ದ್ವಾದಶಿಯ ದಿನದಲ್ಲಿ ನನ್ನ ಪೂಜೆಯನ್ನು ಮಾಡಬೇಕು. ಬಳಿಕ ಬ್ರಾಹ್ಮಣರಿಗೆ ವಿಶೇಷವಾಗಿ ಪರಮಾನ್ನ ಸಹಿತವಾದ ಭೋಜನವನ್ನು ಮಾಡಿಸಿ ಶಕ್ತಿ ಅನುಸಾರವಾಗಿ ದಕ್ಷಿಣೆಯನ್ನು ಕೊಡಬೇಕು. ಬಳಿಕ ಭಾಗವತನು ತಾನೇ ಮೌನವನ್ನು ಧರಿಸಿದವನು ಇಂದ್ರಿಯ ನಿಗ್ರಹಾನ್ವಿತನೂ ಆಗಿ ಇತರ ಬ್ರಾಹ್ಮಣರೊಡನೆ ಭೋಜನವನ್ನು ಮಾಡಬೇಕು. ಸತ್ಯವಂತರಲ್ಲಿ ಶ್ರೇಷ್ಠನೇ, ಈ ವಿಧವಾಗಿ ಯಾವನೋ ಮತ್ಸ್ಯೋತ್ಸವವನ್ನು ನೆರವೇರಿಸುವನೋ ಅವನ ಪುಣ್ಯ ಫಲವನ್ನು ಮುಂದೆ ಹೇಳುವೆನು, ಕೇಳುವವನಾಗು. ಮನುಷ್ಯನಿಗೆ ಸಾವಿರ ಸಾವಿರ ಮುಖಗಳು ಉಂಟಾದರೂ ಬ್ರಹ್ಮನ ಆಯುಷ್ಯಕ್ಕೆ ಸಮಾನವಾದ ಆಯಸ್ಸನ್ನು ಹೊಂದಿದರು ಆ ಭಾಗವತನ ಧರ್ಮಾಚರಣೆಯ ಫಲವನ್ನು ಸಮಗ್ರವಾಗಿ ನಿರೂಪಿಸಲು ಸಾಧ್ಯವಾಗಬಹುದು. ಯಾವ ಮನುಷ್ಯನು ಭಕ್ತಿಯುಕ್ತನಾಗಿ ಉತ್ತಮವಾದ ಈ ದ್ವಾದಶಿ ವ್ರತಕಲ್ಪವನ್ನು ಇತರರಿಗೆ ಶ್ರವಣ ಮಾಡಿಸುವನು ಮತ್ತು ಯಾವನು ಶ್ರದ್ಧೆಯಿಂದ ಕೇಳುವನೋ ಅವನು ಸಕಲ ಪಾತಕಗಳಿಂದಲೂ ಮೋಕ್ಷವನ್ನು ಹೊಂದುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಮಾರ್ಗಶೀರ್ಷ ಮಹಾತ್ಮ್ಯದ ಬ್ರಹ್ಮ ವಿಷ್ಣು ಸಂವಾದದಲ್ಲಿ ಮತ್ಸ್ಯೋತ್ಸವ ಕಥನವೆಂಬ 14ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.